ಕರ್ನಾಟಕ ರಕ್ಷಣಾ ವೇದಿಕೆಯ ಬಹು ವರ್ಷಗಳ ಹೋರಾಟ, ಸರೋಜಿನಿ ಮಹಿಷಿ ವರದಿ ಅಂತಕ್ಕಂಥದ್ದು ಈ ನಾಡಿನಲ್ಲಿ ಅಧಿಕೃತವಾಗಿ ಬರಬೇಕು. ಸರೋಜಿನಿ ಮಹಿಷಿ ವರದಿ ಅಂತಕ್ಕಂಥದ್ದು ಏನಾದರೂ ಅನುಷ್ಠಾನ ಆದರೆ ಇವತ್ತು ನಾವೆಲ್ಲ ಇಷ್ಟು ಸಮಯವನ್ನ ವ್ಯರ್ಥ ಮಾಡಿ ಬೆವರನ್ನು ಸುರಿಸುವಂತ ಪ್ರಮೇಯನೇ ಬರ್ತಾ ಇರಲಿಲ್ಲ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅರೆಸೇನಾ ಪಡೆಯ ನಿವೃತ್ತ ಯೋಧರು ಇಂದಿನ ಈ ಕಾರ್ಯಕ್ರಮಕ್ಕೆ ದೂರದ ಬೆಂಗಳೂರಿನಿಂದ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಹಾಗಾಗಿ ನಮ್ಮ ನಿವೃತ್ತ ಯೋಧರಿಗೆ ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಕರೆಗೆ ಬಂದಿರತಕ್ಕಂಥವರು ಬಹುತೇಕ ನಾಯಕರೇ, ಆದರೆ ಎಲ್ರಿಗೂ ಆಸನದ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇಶದ ವಿಚಾರ, ದೇಶ ಸಂಕಷ್ಟ ಇದೆ, ನಾಳೆ ನಮ್ಮ ಮಕ್ಕಳ ಭವಿಷ್ಯ ಬೀದಿಗೆ ಬರಬಾರ್ದು ಅಂತಕ್ಕಂಥ ಒಂದು ಕಾಳಜಿಯೊಂದಿಗೆ ನೀವಿವತ್ತು ಬಂದಿದ್ದೀರಾ. ಹಾಗಾಗಿ ಅದನ್ನ ಭಿನ್ನವಾಗಿ ತಗೊಳ್ಬಾರ್ದು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಪತ್ರಕರ್ತರು, ಮಾಧ್ಯಮ ಮಿತ್ರರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸೋಮವಾರಪೇಟೆಯ ಸಮಸ್ತ ಸಾರ್ವಜನಿಕ ಬಂಧುಗಳೇ, 1983ರಲ್ಲಿ ಬೆಂಗಳೂರು ಭಾಗಕ್ಕೆ ದೇಶದ ಎಲ್ಲಾ ಕಡೆಗಳಿಂದ ಕಾಯಕನ ಅರಸಿ ಬಂದಂತಹ ಸಂದರ್ಭದಲ್ಲಿ ಮುಂದೊಂದಿನ ಇದು ಆತಂಕಕ್ಕೆ ಈಡಾಗಬಾರ್ದು, ದೇಶ ಸಮಸ್ಯೆಗೆ ಬರಬಾರ್ದು, ರಾಜ್ಯ ಯಾವುದೇ ರೀತಿಯಲ್ಲಿ ಸಮಸ್ಯೆಗೆ ಬರಬಾರ್ದು ಅಂತೇಳಿ ರಾಮಕೃಷ್ಣ ಹೆಗಡೆ ಅವರು ಸರೋಜಿನಿ ಮಹಿಷಿ ವರದಿಯನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ಅದಕ್ಕೊಂದು ವರದಿಯನ್ನ ಸಿದ್ಧಪಡಿಸ್ತಾರೆ. ಆದರೆ ಅದು ಕಳೆದು ಸುಮಾರು 40 ವರ್ಷ ಆದರೂ ಕೂಡ ಸರ್ಕಾರ ಯಾವುದೋ ಒಂದು ಹೊರ ರಾಜ್ಯದ ಕಂಪನಿಗಳಿಗೆ ಹೆದರಿ, ಹೊರ ದೇಶದ ಕಂಪನಿಗಳಿಗೆ ಹೆದರಿ ಅದನ್ನ ಇನ್ನೂ ಕೂಡ ಅನುಷ್ಠಾನಕ್ಕೆ ತರಲಿಲ್ಲ. ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರಿ ಇರಲಿ ಸರ್ಕಾರಿಯೇತರ ಇರಲಿ ಯಾವುದೇ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಉದ್ದಿಮೆಯನ್ನ ಪ್ರಾರಂಭ ಮಾಡಬೇಕಾದ್ರೆ, ಇಲ್ಲಾಂದ್ರೆ ಸರ್ಕಾರದ ಕೆಲಸದಲ್ಲಿ ಇರಬೇಕು ಅಂತ ಹೇಳಿದ್ರೆ ಸರ್ಕಾರದ 65ರಿಂದ 70 ಭಾಗ ಕೆಲಸವನ್ನ ಕನ್ನಡಿಗರಿಗೆ ಕೊಡಬೇಕು ಅಂತೇಳಿ ಆ ಆದೇಶದಲ್ಲಿದೆ. ಇದಕ್ಕೆ ಬೇರೆ ರಾಜ್ಯದವರು ಮತ್ತೆ ನಮ್ಮಲ್ಲಿ ITBT ಕಂಪನಿಯನ್ನ ಇಟ್ಕೊಂಡಿರ್ತಕ್ಕಂಥವರು ವಿರೋಧವನ್ನು ವ್ಯಕ್ತಪಡಿಸಿ ಕಳೆದ ಒಂದು ವರ್ಷಗಳ ಹಿಂದೆ ಏನು ಈಗಿದೆ ರಾಜ್ಯ ಸರ್ಕಾರ, ಅವರು ಆದೇಶ ಮಾಡಿದ್ರು ಕೂಡ ಯಾರಿಗೋ ಎದುರು ಆದೇಶವನ್ನ ಹಿಂಪಡೆದುಕೊಳ್ತಾರೆ. ಇದು ಬಹುಶಃ ಕನ್ನಡಿಗರ ಒಂದು ದೊಡ್ಡ ದುರದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ನಮ್ಮ ದೇಶದ, ನಮ್ಮ ರಾಜ್ಯದ ಕಾರ್ಮಿಕರು ಬದುಕು ಬೀದಿಗೆ ಬರ್ತಾ ಇದೆ. ಬೆಂಗಳೂರಿನಂತ ಭಾಗದಲ್ಲಿ ಅಕ್ರಮವಾಗಿ ಸುಮಾರು 25-30 ಮನೆಗಳನ್ನ ನಮ್ಮ ಭಾರತದ ನೆಲವನ್ನ ಬಳಸಿಕೊಂಡು ಅವರು ಅಧಿಕೃತವಾಗಿ ಬಾಂಗ್ಲಾದೇಶದವರು ಅಂತ ಗೊತ್ತಿದ್ರು ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಮಾಡದೆ ಸರ್ಕಾರ ಅವರಿಗೆ ಮನೆ ಕೊಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ ಹೆಸರೇಳಕ್ಕೆ ಸಾಕಷ್ಟು ಸಂಘಟನೆಗಳಿದೆ. ಆದರೆ ಅವತ್ತು ಸರ್ಕಾರವನ್ನ ಪ್ರತಿರೋಧ ಮಾಡಲಿಕ್ಕೆ ಉಟ್ಕೊಂಡಂತ ಏಕೈಕ ಗಂಡು ಮಗ ಅಂತಂದ್ರೆ ಪ್ರವೀಣ್ ಕುಮಾರ್ ಶೆಟ್ಟಿ. ಅವರ ನೇತೃತ್ವದಲ್ಲಿ ದೊಡ್ಡ ಪ್ರೆಸ್ ಮೀಟ್ ಆಗುತ್ತೆ, ಅವರ ನೇತೃತ್ವದಲ್ಲಿ ದೊಡ್ಡ ಒಂದು ಹೋರಾಟ ಆಗುತ್ತೆ. ಕಡ್ಡಾಯವಾಗಿ ಇಲ್ಲಿ ಬೆಳೆದಿರ್ತಕ್ಕಂತಹ ಮಕ್ಕಳಿಗೆ, ಇಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಸರ್ಕಾರದ ಯಾವುದೇ ಜಾಗ ಇರಬಹುದು, ಸರ್ಕಾರದ ಕೆಲಸ ಇರಬಹುದು, ಕೊಡಬೇಕು ಅಂತಕ್ಕಂಥ ದೊಡ್ಡ ಪಟ್ಟನ್ನ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಹಿಡಿತಾರೆ. ಅದೇ ಹಾದಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 10 ವರ್ಷಗಳಿಂದ ಪುಂಖಾನುಪುಂಖವಾಗಿ ಅವರಿಗೆ ಕಿವಿಗೆ ಊತನ್ನೇ ಇದ್ದೀವಿ. ಇಲ್ಲಿನ ಅಧಿಕಾರಿಗಳಿಗೆ, ಇಲ್ಲಿನ ಜನಪ್ರತಿನಿಧಿಗಳಿಗೆ ಯಾವುದೇ ಕಾರಣಕ್ಕೂ ಅಕ್ರಮ ವಲಸಿಗರನ್ನ ಕೇವಲ ಆಧಾರ್ ಕಾರ್ಡ್ ಅನ್ನ ಬಳಸಿ ಅವ್ರೇನಿಲ್ಲಿ ವಾಸ ಮಾಡ್ತಾ ಇದ್ದಾರೆ, ಬರೀ ಆಧಾರ್ ಕಾರ್ಡ್ ಬಳಸ್ಕೊಂಡು ಬಂದಂತವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸ್ಕೋಬೇಡಿ. ಯಾವುದೇ ಕಾರಣಕ್ಕೆ ಇವರು ಅಧಿಕೃತವಾಗಿ ಭಾರತೀಯರಲ್ಲ. ಅವರ ನಡೆ ನುಡಿ ನೋಡಿದ್ರೆ ಗೊತ್ತಾಗುತ್ತೆ. 2023ರಲ್ಲಿ ಅಕ್ರಮವಾಗಿ ನೆಲೆಸಿರ್ತಕ್ಕಂಥ ವಲಸಿಗರ
ಕೇಸ್ ಬಂದು ಇದು ವಿಧಾನಸೌಧದಲ್ಲಿ ನಮ್ಮ ಶಾಸಕ ಮಂದರ್ಗೌಡರು ಹೇಳಿದಂತ ದಾಖಲೆ 25 ಇತ್ತು 2024ರಲ್ಲಿ. 2025ರಲ್ಲಿ ಚಳಿಗಾಲದ ಅಧಿವೇಶನದೊಟ್ಟಿಗೆ 62 ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವ್ರನ್ನ ಕರ್ಕೊಂಡ್ಬಂದು ಸಾಕ್ತಾ ಇರೋರು ಯಾರು? ಇವ್ರಿಗೆ ಅನ್ನ ಬಟ್ಟೆ ಕೊಟ್ಟು ಸಾಕ್ತಾ ಇರೋರು ಯಾರು? ಯೋಚನೆ ಮಾಡ್ಬೇಕಲ್ವ ನಾವು. ಇವ್ರನಿಗೆ ಉಳಿಸ್ಕೊಂಡ್ರೆ ನಾಳೆ ದಿನ ನಮ್ಮ ಮಕ್ಕಳಿಗೆ ಭವಿಷ್ಯ ಇದೆಯಾ? ನಮ್ಮ ಭಾಷೆ ಉಳಿಯೋದೋಗ್ಲಿ, ನಮ್ಮ ದೇಶನೇ ಉಳಿಯಕ್ಕಿಲ್ಲ. ಕೇವಲ 600 ಜನ ಇಂಗ್ಲಿಷರು ಅವತ್ತು ಭಾರತಕ್ಕೆ ಬಂದ್ರು. ಬಂದಿರೋ ಉದ್ದೇಶ ಏನಿತ್ತು? ಕೇವಲ ವ್ಯಾಪಾರ ಮಾಡೋ ಉದ್ದೇಶದಿಂದ ಬಂದಿದ್ದು. ಏನ್ ಮಾಡಿದ್ರು? ಇಡೀ ಭಾರತವನ್ನ ಬೇರೆ ಬೇರೆ ರಾಷ್ಟ್ರದ್ರು 800 ವರ್ಷಗಳ ಕಾಲ ಆಳಿದ್ರು. ಅಂದ್ರೂ ನಮ್ಮಲ್ಲಿರ್ತಕ್ಕಂಥವ್ರಿಗೆ ಬುದ್ಧಿ ಬಂದಿಲ್ಲ. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಕಳೆದ ಸತತವಾಗಿ 20-25 ದಿನಗಳಿಂದ ಮನೆ ಬಾಗಿಲು ಹೋಗಿ ಕಳೆದಿದ್ವಿ. ಕಾರ್ಮಿಕ ಬಂಧುಗಳನ್ನ, ಸಂಘ ಸಂಸ್ಥೆಗಳ ಮುಖಂಡರುಗಳನ್ನ, ಸೋಕಾಲ್ಡ್ ಭಯಂಕರ ಧರ್ಮ ಜಾಗೃತಿ ಮೂಡಿಸೋರನ್ನ ಕೂಡ. ಆದ್ರೆ ಇದಿವತ್ತು ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಬಂದಿರೋರಿಗೆ ಮಾತ್ರ. ಕಳೆದ 1 ತಿಂಗಳ ಹಿಂದೆ ನಮ್ಮ ಒಬ್ಬ ಆಟೋ ಚಾಲಕನಿಗೆ ಶಾಂತಹಳ್ಳಿಯಲ್ಲಿ ಇಗಮ್ಮ ಹೊಡೆದಿದ್ರು ಅಸ್ಸಾಂ ಅವನು. ಇವತ್ತು ಹೆಣ್ಣು ಕೊಳ್ಕೊಂಡು ಮಕ್ಕಂದೂರ್ ಹತ್ರ ಬಂದಿದ್ದಾರೆ. ನಮ್ಮ ಕೊಡಗಿನ ಹೆಣ್ಣು ಮಕ್ಕಳ ಮದುವೆ ಆಯ್ತಿಂದ ಒಬ್ಬ ಬಂದಿದ್ದಾನೆ. ಭಾಗಮಂಡಲದಲ್ಲಿ ಒಂದು ಮದುವೆ ಆಗ ಹಂತದಲ್ಲಿತ್ತು, ಆಮೇಲೆ ತಪ್ಪು ಇತ್ತು. ನಮ್ಮ ಜೊತೆ ಸಂಬಂಧಗಳನ್ನ ಬೆಳೆಸ್ಕೊಂಡು ಒಳಗೆ ಬರ್ತಾ ಇದ್ದಾರೆ. ಹಾಗಾದ್ರೆ ನಾಳಿನ ನಮ್ಮ ಮಕ್ಕಳ ಭವಿಷ್ಯ ಏನು ಅಂತ ಆಲೋಚನೆ ಮಾಡ್ಬೇಕಲ್ವ ನಾವೆಲ್ಲರೂ. ನಮ್ಮ ಬಗ್ಗೆ ನಮಗೆ ಕಾಳಜಿ ಇಲ್ಲ, ನಮ್ಮ ಬಗ್ಗೆ, ನಮ್ಮ ಬದುಕಿನ ಬಗ್ಗೆ ನಮಗೆ ಉತ್ಸಾಹ ಇಲ್ಲ. ನನ್ನ ತೋಟದ ಕೆಲಸ ಆಗಬೇಕು, ಇವತ್ತು ನಾನು ಆರಾಮಾಗಿರ್ಬೇಕು. ಇಂಥ ಒಂದು ದರಿದ್ರ ಬದುಕನ್ನು ಬದುಕ್ತಾ ಇದ್ದಾರೆ. 3 ಪಕ್ಷಗಳಿದೆ. ಒಂದು ದೇಶಭಕ್ತ ಪಕ್ಷ, ಇನ್ನೊಂದು ಸರ್ವಜನಾಂಗದ ಶಾಂತಿಯ ತೋಟ ಪಕ್ಷ, ಇನ್ನೊಂದು ಪ್ರಾದೇಶಿಕ ಪಕ್ಷ. ನೋಡಿ ಅವ್ರವ್ರ ಮನೆಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ. ಅಸ್ಸಾಂ ಮೂಲದ ಕಾರ್ಮಿಕರು, ನಮ್ಮ ಕಾರ್ಮಿಕರು ಸಂಬಳ ಜಾಸ್ತಿ ಕೇಳ್ತಾರಂತೆ, ಸಮಯಕ್ಕೆ ಸರಿಯಾಗಿ ಬರೋದಿಲ್ವಂತೆ. ಈ ಅಸ್ಸಾಂ ಅವ್ರು ಬರೋಕ್ಕಿಂತ ಮೊದಲು ಅವ್ರ ಕೆಲಸವನ್ನು ಯಾರು ಮಾಡ್ಕೊಡ್ತಾ ಇದ್ದಿತ್ತು? ಪ್ರಶ್ನೆ ಮಾಡ್ಬೇಕಲ್ವ ನಾವು. ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡಬಾರ್ದ? ಅವತ್ತು ಒಬ್ಬ ತೋಟದ ಮಾಲೀಕನ ಮನೆಯಲ್ಲಿ ಅಡಿಗೆ ಮನೆಯವರಿಗೆ ಪ್ರವೇಶ ಮಾಡಿ ಅವ್ರು ಕೊಟ್ಟಿದ್ನ ತಿನ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ತಿಂದಿದ್ರು. ಅದು ಟೇಬಲ್ ಅಲ್ಲಿ ಕೂತ್ಕೊಂಡು, ಚೇರಲ್ಲಿ ಕೂತ್ಕೊಂಡು ತಿಂತಿದ್ದಿಲ್ಲ. ಅಷ್ಟು ಪ್ರಾಮಾಣಿಕವಾಗಿ ನಮ್ಮ ಕಾರ್ಮಿಕರು ದುಡಿದಿದ್ದಾರೆ. ಆದ್ರೆ ಇವತ್ತು ಅವ್ರ ತೋಟ ಬೆಳೆದಿದೆ, ಅವರ ಆಸ್ತಿ ಸಮೃದ್ಧಿಯಾಗಿದೆ. ಇವತ್ತು ನಮ್ಮ ಸ್ಥಳೀಯ ಕಾರ್ಮಿಕರು ಮೂಲೆ ಗುಂಪಾಗ್ತಾ ಇದ್ದಾರೆ. ನಾಳೆ ಒಂದ್ ದಿವಸ ನೋಡಿ, ನಿಮ್ ತೋಟದ ಮಾಲೀಕರು ನಿಮ್ ಮಕ್ಕಳೆಲ್ಲ ಅಸ್ಸಾಮಿಗರು, ಬಾಂಗ್ಲಾದೇಶ ಅವರು ಆಗಿರ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. ಅಸ್ಸಾಂ ದೇಶಿಗರನ್ನ, ಅಸ್ಸಾಂ ಅವ್ರನ್ನ, ಬಾಂಗ್ಲಾದೇಶಿಗರನ್ನ ಕರ್ಕೊಂಡು ಬಂದು ಉಪಚಾರ ಮಾಡಿ ನಾಳೆ ದಿನ ಏನಾದ್ರೂ ದೇಶಕ್ಕೆ ಗಂಡಾಂತರ ಆದ್ರೆ ಈ ಜವಾಬ್ದಾರಿಯನ್ನು ಯಾರು ಹೊರ್ತಾರೆ? ಯಾವುದೋ ಒಂದು ರೋಗ ಬಂದ್ರೆ ಆ ರೋಗ ಸಂಪೂರ್ಣವಾಗಿ ಆವರಿಸುವವರೆಗೂ ಕಾಯಬಾರದು. ಆ ರೋಗ ಪ್ರಾರಂಭದಲ್ಲಿ ಅದಕ್ಕೆ ಮುಲಾಮು ಹಚ್ಚಿ ಅದನ್ನ ಇಂಜೆಕ್ಷನ್ ಮಾಡಿ ಸರಿ ಮಾಡಬೇಕು. ಅಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೀವಿ, ಟೊಂಕಗಂಡು ನಿಂತೀವಿ. ಈ ಕೆಲಸಕ್ಕೆ ನಾವು ಸತಾಸಿದ್ಧ ಅಂತೇಳಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಗುಪ್ತಚರ ಇಲಾಖೆಯ ವರದಿಯ ಪ್ರಕಾರ ಈಗಾಗಲೇ ಸುಮಾರು 20 ರಿಂದ 30 ಲಕ್ಷ ವಲಸಿಗರು ನಮ್ಮ ರಾಜ್ಯದಲ್ಲಿ ಆಗಲೇ ನುಸುಳಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ್ದು ಸೊಲ್ಲಿಲ್ಲ, ರಾಜ್ಯ ಸರ್ಕಾರದ ಸೊಲ್ಲಿಲ್ಲ. ಈ ಬಾಂಗ್ಲಾ ವಲಸಿಗರನ್ನ, ಅಸ್ಸಾಮಿಗರನ್ನ ಇವರು ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತದ್ದು ನಮಗೊಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇವ್ರನ್ನ ಹೇಗೆ ತಡಬೇಕು ಅಂತ ಕೂಡ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಿ ಒಂದು ಆಲೋಚನೆಯನ್ನು ಕೂಡ ಮಾಡ್ತಾ ಇಲ್ಲ. ಇಂತಹ ಸನ್ನಿವೇಶದಲ್ಲಿ ಬೀದಿಗಿಳಿದು ಹೋರಾಟ ಮಾಡುವಂತ ಅನಿವಾರ್ಯ ಮತ್ತೆ ಸಂದಿಗ್ಧ ಪರಿಸ್ಥಿತಿ
ಎದುರಾಗಿದೆ. ತಾವೆಲ್ಲರೂ ಕೂಡ ಗಮನಿಸಿರ್ಬೋದು, ಮೊದಲು ಇವರು ಬಂದಿದ್ದು ತೋಟದಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತೀವಿ ಅಂತ. ಇವತ್ತು ಅವರ ಜಾಲ ಎಷ್ಟು ವಿಸ್ತರಣೆ ಆಗಿದೆ ಅಂತ ಹೇಳಿದ್ರೆ, ಕೇವಲ 10 ವರ್ಷಕ್ಕೆ ಕೊಡ್ಲಿಪೇಟೆಗೆ ಹೋಗಿ, ನಾಪಕ್ಲಿಗೆ ಹೋಗಿ, ಭಾಗಮಂಡಲಕ್ಕೆ ಹೋಗಿ ಸಂತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಬಾಡಿಗೆ ಮನೆಗಳನ್ನ ಪಡ್ಕೊಂಡಿದ್ದಾರೆ, ಕಟ್ಟಡ ಕಾರ್ಮಿಕರಾಗಿದ್ದಾರೆ, ಟೈಲ್ಸ್ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕ್ಷೌರಿಕರ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ದಿನ ನಿಮ್ಮ ಮಕ್ಕಳ ಮನೆಯಲ್ಲಿ ಹೆಣ್ಣು ಕೇಳಲ್ವ? ಅವರು ಕೇಳ್ತಾರ ಇಲ್ವಾ? ನಾವು ಅದನ್ನ ಪ್ರಶ್ನೆ ಮಾಡಬಾರ್ದ? ಕೇವಲ 1000 ರೂಪಾಯಿ, 1500 ರೂಪಾಯಿಗೆ ದೇಶದ ನಾಗರಿಕತ್ವವನ್ನ ಮಾಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಲೈವ್ ಆಗಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಬಾಂಗ್ಲಾದೇಶದಿಂದ ನಾನು ಬಂದಿದ್ದೀನಿ, ನನ್ನ ಆಧಾರ್ ಕಾರ್ಡ್ ಮಾಡಲಿಕ್ಕೆ 1500 ಹಣವನ್ನು ನಾನು ಕೊಟ್ಟಿದ್ದೀನಿ ಅಂತ. ಈ ಸರ್ಕಾರಕ್ಕೆ ನರ ಇದ್ರೆ ಅವನ ಹಿಡಿದು, ನಿನಗೆ ಯಾರು ಮಾಡಿಕೊಟ್ಟವರು, ಯಾವ ಅಡ್ರೆಸ್ ಇಂದ ಅಂತೇಳಿ ಆಧಾರ್ ಮಾಡಿದವ್ರನ್ನ ಹಿಡಿದು ತನಿಖೆ ಮಾಡಿದ್ರೆ ಎಷ್ಟು ಸಾವಿರ, ಎಷ್ಟು ಲಕ್ಷ ಆಧಾರ್ ಕಾರ್ಡ್ ಅನ್ನು ಮಾಡಿಕೊಟ್ರೆ ಒತ್ತು ಒಳಗಾಕಕ್ಕಾಗಲ್ಲ ಇವರಿಗೆ. ದೇಶದ್ರೋಹ, ಭಾರತದೊಳಗಿದ್ದು ಗಡಿ ದಾಟದಂಗೆ 1500 ರೂಪಾಯಿಗೆ ಅವರಿಗೆ ಆಧಾರ್ ಕಾರ್ಡ್ ಅನ್ನ ಮಾಡಿಕೊಡ್ತಾರಲ್ಲ, ಈ ದೇಶದಲ್ಲಿ ಬದುಕಲಿಕ್ಕೆ ಮಾಡಿಕೊಟ್ಟಂತವನಿಗೆ ಯಾವ ನೈತಿಕತೆ ಇದೆ? ಪ್ರಶ್ನೆ ಮಾಡ್ಬೇಕಲ್ವ ನಾವು ಎಲ್ರು. ನಾನು ದಿನ ಬೆಳಗಾದ್ರೆ ನನ್ನ ತೋಟ ಆಯ್ತು, ನನ್ನ ಕೆಲಸ ಆಯ್ತು, ನನ್ನ ಜವಾಬ್ದಾರಿ ಆಯ್ತು ಅಂತೇಳಿ ಕೂತ್ರೆ ಇವ್ರನ್ನ ಪ್ರಶ್ನೆ ಮಾಡೋರು ಯಾರು? ಬಂಧುಗಳೇ, ಈ ಹಿಂದೆನೆ ಎಚ್ಚರ ಆಗಬೇಕಿತ್ತು. ಈಗಲಾದ್ರೂ ಎಚ್ಚರ ಆಗಿ ಮಂಕು ಬುದ್ಧಿಯಿಂದ ಹೊರಗಡೆ ಬಂದು ನಮ್ಮ ದೇಶ, ನಮ್ಮ ರಾಜ್ಯ, ನನ್ನ ಸೊತ್ತು ಅಂತಕ್ಕಂಥ ವಿಚಾರವನ್ನ ಗಮನದಲ್ಲಿಟ್ಕೊಂಡು, ಸ್ಥಳೀಯ ಕಾರ್ಮಿಕರ ಸಮಸ್ಯೆ ಇದ್ರೆ ಬೇರೆ ರಾಜ್ಯದವ್ರನ್ನ ಕರ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ ಕೇವಲ ಆಧಾರ್ ಕಾರ್ಡ್ ಅನ್ನ ಮಾತ್ರ ತಗೊಂಡು ಯಾವುದೇ ಕಾರಣಕ್ಕೂ ನೀವು ಅವ್ರನ್ನ ಕೆಲಸಕ್ಕೆ ಇಟ್ಕೋಬೇಡಿ. ಮೊನ್ನೆ ಸಮೇತ DG ಅವರ ಒಂದು ಆರ್ಡರ್ ಆಗಿದೆ, ಯಾರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇಟ್ಕೊಂಡಿರ್ತಾರೆ ಅಂತವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆನ ಹಾಕ್ತೀವಿ ಅಂತೇಳಿ ಮೊನ್ನೆ 2 ದಿನಗಳಿಂದ ಹೇಳ್ತಾರೆ. ಹಾಗಾಗಿ ಅಂತವ್ರಿದ್ರೆ ನಾವು ನಮ್ಮ ಹತ್ರದವರಾಗಿರ್ಲಿ, ಎಂತ ಶ್ರೀಮಂತನೇ ಆಗಿರ್ಲಿ, ನಾವು ಯಾವುದೇ ಕಾರಣಕ್ಕೆ ಅವ್ರನ್ನ ಬಿಡುವಂತ ಪ್ರಶ್ನೆ ಇಲ್ಲ. ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಒಪ್ಪಿಸುವಂತ ಕೆಲಸವನ್ನ ನಾವು ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಹಲವಾರು ಪ್ರಕರಣಗಳು ಬಾಂಗ್ಲಾದೇಶಿಗರ ವಿಚಾರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಸನದಲ್ಲಿ ಒಂದು ಆಧಾರ್ ಕಾರ್ಡ್ ಅಲ್ಲಿ 10 ಬಾಂಗ್ಲಾದೇಶಿಗರು ಇದ್ದದ್ದನ್ನು ನೋಡಿದ್ದೀವಿ. ಚಿತ್ರದುರ್ಗದಲ್ಲಿ ಸಿಕ್ಕಿದಂತ 5-6 ಜನ ಇರಬಹುದು. ಕಳೆದ 2-3 ವರ್ಷಗಳಿಂದ ವಿರಾಜಪೇಟೆಯಲ್ಲಿ ಬಾಂಗ್ಲಾದೇಶಿಗರ ಬಂಧನವಾಗಿತ್ತು. ಆದ್ರೂ ಕೂಡ ನಾವು ಇಂಥ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಾಂಗ್ಲಾದೇಶ ಎಲ್ಲಿದೆ ಅನ್ನೋದೇ ಕೆಲವರಿಗೆ ತಲೆಯಲ್ಲಿಲ್ಲ. ಬಾಂಗ್ಲಾದೇಶದವ್ರನ್ನ ಹೇಳಿದ್ರೆ ಇಲ್ಲಿರೋರ್ಗೆ ಉರಿಯುತ್ತದೆ. ಅದು ಏನಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಅವ್ರಿಗೂ ಅದು ಯಾವ ಅಭಿನವ ಭಾವ ಸಂಬಂಧ ಇದೆ ಅಂತ ಗೊತ್ತಿಲ್ಲ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು, ನಮ್ಮ ಹೋರಾಟ ಇರ್ತಕ್ಕಂಥದ್ದು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಮಾತ್ರ. ಕೇವಲ ಆಧಾರ್ ಕಾರ್ಡ್ ಅನ್ನ ಮಾತ್ರ ತಗೊಂಡು ಯಾವುದೇ ಕಾರಣಕ್ಕೂ ಅವರನ್ನ ಇರಿಸ್ಕೊಳ್ಬೇಡಿ. ನಾವು ಸರ್ಕಾರಕ್ಕೆ ಮತ್ತೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೊಡ್ತಕ್ಕಂಥ ಮನವಿಯಲ್ಲಿ ಕೂಡ ಅದನ್ನ ಮಾಡಿದ್ದೀವಿ. ವಲಸಿಗರ ತಡೆ ಹೇಗೆ ಮಾಡಬೇಕು, ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ರಾಷ್ಟ್ರೀಯ ತನಿಖಾ ದಳದ ಉಪ ಕಚೇರಿಯನ್ನು ತೆರೀರಿ. ಯಾವುದೇ ವಲಸಿಗರು ಬಂದು ಒಂದು ಕಡೆ ಕೆಲಸ ಮಾಡಬೇಕಾದ್ರೆ ಅಲ್ಲಿ ನೋಂದಾಯಿತರಾಗಿರಬೇಕು. ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಅವರು ಬದಲಾಗಬೇಕಾದ್ರೆ ಆ ಕಚೇರಿಗೆ ಗೊತ್ತಾಗಬೇಕು. ಹಾಗಿದ್ರೆ ಮಾತ್ರ ಅವರ ಸಂಪೂರ್ಣ ಅವರ ಬಗ್ಗೆ ನಮಗೆ ಗೊತ್ತಿರ್ತದೆ. ಇಲ್ಲ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ನಮಗೇನು ಒಂದು ಪ್ರತಿಕ್ರಿಯೆ ಬರದಿದ್ರೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಬಾಂಗ್ಲಾದೇಶದವ್ರನ್ನ ನಮ್ಮ ದೇಶದಿಂದ ಗಂಟು ಮೂಟೆ ಕಟ್ಟುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರಬೇಕು. ತಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕು. ಮಡಿಕೇರಿಯ ಜಿಲ್ಲಾ ಕಚೇರಿ ಮುಂದೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ನೀವೆಲ್ಲರೂ ಸೇರಿ ರೂಪಿಸೋಣ ಅಂತ ಹೇಳ್ತಾ, ಇವತ್ತು ಕಾರ್ಮಿಕರಿಗೆ ಒಂದು ಶಕ್ತಿಯಾಗಿ ನಿಲ್ಲಕ್ಕೆ ನಾವು ಆಲೋಚನೆಯನ್ನ ಮಾಡಿದ್ದೀವಿ.
ಕಾರ್ಮಿಕರ ಒಂದು ಗುಂಪನ್ನ ತಯಾರು ಮಾಡ್ತೀವಿ. ಕಾರ್ಮಿಕರಿಗೆ ಮತ್ತು ರೈತರಿಗೆ ಏನಾದರೂ ಸಂಪರ್ಕದ ಕೊರತೆ ಇದ್ರೆ ನಮ್ಮ OMS ಇದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರು. ಯಾವುದೇ ನೀವು ಸಣ್ಣ ಸಣ್ಣ ವಿಚಾರಕ್ಕೆ ಸ್ಥಳೀಯ ಭೂ ಮಾಲೀಕರನ್ನ, ತೋಟದ ಮಾಲೀಕರನ್ನ ನೀವು ದೂಷಣೆ ಮಾಡ್ಲಿಕ್ಕೆ ಹೋಗಬೇಡಿ. ಏನೇ ಸಮಸ್ಯೆಗಳಿದ್ರು ಮಧ್ಯಸ್ಥಿಕೆಯನ್ನು ವಹಿಸಿ ಸರಿ ಮಾಡಿ. ಯಾಕೆಂದ್ರೆ ನಮಗೆ ನಾವೇ ಆಗೋದು, ಬಾಂಗ್ಲಾದೇಶದಿಂದ ಆಗೋದಿಲ್ಲ. ಹಾಗಾಗಿ ನಮ್ಮ OMS ಇದ್ದಾರೆ. ಜೊತೆಗೆ ನಮ್ಮ ಸಂಕಷ್ಟಗಳು ಜನಸಾಮಾನ್ಯ ತೊಂದರೆ ಅಂತಿದ್ರೆ ನಮ್ಮ ತಾಲೂಕು ಅಭಿವೃದ್ಧಿ ಸಮಿತಿಯ ಅರುಣಣ್ಣ ಅವರಿದ್ದಾರೆ. ಹಾಗೆ ನಮ್ಮ ಕಾರ್ಮಿಕ ಮುಖಂಡರಾದ ಸೋಮಪ್ಪನವರು, ಹಾಗೆ ನಮ್ಮ ನೀರೋಣಪ್ಪನವರಿದ್ದಾರೆ. ಹಾಗೆ ನಮ್ಮ ಕಾನೂನು ಸಮಸ್ಯೆಗಳು ಅಂತ ಬಂದ್ರೆ ನಮ್ಮ ವಿಠಲ್ ಲಾಯರ್ ಇದ್ದಾರೆ. ಈ ಎಲ್ಲ ಶಕ್ತಿಗಳನ್ನ ವೇದಿಕೆಯಲ್ಲಿ ಯಾಕೆ ಕೂರಿಸಿದ್ದೀವಿ ಅಂತ ಹೇಳಿದ್ರೆ, ನಾಳೆ ದಿನ ನಮ್ಮ ಕಾರ್ಮಿಕರ ಬದುಕು ಬೀಳ್ತಿಗೆ ಬೀಳಬಾರ್ದು, ನಿಮ್ ಜೊತೆ ನಾವೆಲ್ಲ ಇದ್ದೀವಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ದುರ್ಗೇಶ್ ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ದುರ್ಗೇಶ್ ನಿಮ್ ಜೊತೆ ಸದಾ ಕಾರ್ಮಿಕ ವರ್ಗದ ಸಂಕಷ್ಟಕ್ಕೆ ನಿಲ್ಲಕ್ಕೆ ಎಲ್ಲ ತೋಟದ ಮೇಸ್ತ್ರಿಗಳ ನಂಬರ್ಗಳನ್ನ ತಗೊಂಡು ವಾಟ್ಸಪ್ ಗ್ರೂಪ್ ಮಾಡಿ ತೋಟದ ಕಾರ್ಮಿಕರ ಸಮಸ್ಯೆಗಳನ್ನ ಸರಿಪಡಿಸಲಿಕ್ಕೆ ತಾಲೂಕು ಅಧ್ಯಕ್ಷನಾಗಿ, ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ನಮ್ಮ ದುರ್ಗೇಶ್ ರವರು ನಿಮ್ ಜೊತೆ ಇರ್ತಾರೆ. ಅವರು ನಾಳೆಯಿಂದಲೇ ನಿಮ್ ಜೊತೆ ಕಾರ್ಯಕ್ಕೆ ನಿಲ್ತಾರೆ ಅಂತ ಈ ಮೂಲಕ ಹೇಳ್ತಾ ಈ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನಿಮಗೆ ಧನ್ಯವಾದಗಳನ್ನ ನಡೆಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.